ನೆಲೆಯಲ್ಲೇ ಅಥವಾ ಇನ್ನುಳಿದ ಹಣದ ವರ್ಗಾವಣೆ ಮೂಲದಿಂದ ಅಥವಾ ಹವಾಲಾ ನೆಲೆಗಟ್ಟಿನಲ್ಲೇ. ಹೀಗಾಗಿ ಇಡಿ ಸುಲಭವಾಗಿ ತನಗೆ ಯಾರಿಗೆ ಬೇಕು ಅವರನ್ನು ತನ್ನ ಕಪಿ ಮುಷ್ಟಿಯಲ್ಲಿ ಬಂಧಿಸುವಂಥ ಎಲ್ಲ ಸಾಧ್ಯತೆಗಳನ್ನು ಅದು ಇರೋದರಿಂದಾಗಿ ಆ ನೆಲೆಯಲ್ಲೇ ಈ ಗುಜರಾತ್ ಸಮಾಜದ ಮಾಲೀಕರನ್ನು ಬಂಧಿಸಿ ಇವರು ಮನಿ ಲಾಂಡ್ರಿಂಗ್ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡಿ ತನಿಖೆ ನಡೆಸೋದಕ್ಕೆ ಪ್ರಯತ್ನ ನಡೆಸ್ತಾಯಿತ್ತು. ಆ ನೆಲೆಯಲ್ಲಿ ಇನ್ನು ಬಹಳ ದಿನಗಳವರೆಗೆ ಬಿಡಲಿಕ್ಕಿಲ್ಲ ಅನ್ನೋ ಭಯದಿಂದಲೋ ಇನ್ನಾವ ಕಾರಣದಿಂದಲೋ ಅಥವಾ ನಿಜವಾಗಿಯೂ ಅವರಿಗೆ ಆರೋಗ್ಯ ತಪ್ಪಿದ್ದರಿಂದಲೋ ಈಗೇನೋ ಜಾಮೀನು ಸಿಕ್ಕದ ಹೊರಗೆ ಬಂದಿದ್ದಾರೆ. ಇದೆಲ್ಲ ಇರಲಿ, ಮತ್ತು ಈ ರೀತಿ ಸತ್ಯ ಹೇಳೋರು ನೀವು ಹಿಡಿಯೋದ್ರೊಳಗೆ ಹೋಗ್ತಾ ಇದ್ದೀರಾ ಅಥವಾ ಇಲ್ಲಿಯ ಪತ್ರಕರ್ತರಿಗೆ ಸತ್ಯ ಹೇಳೋದಕ್ಕೆ ಅವಕಾಶ ಕೊಡೋದು ಹೋದ್ರೆ ಮತ್ತು ನಿಮಗೆ ಹಿಂದಿದ್ದಂಥ ಇಂದಿರಾ ಗಾಂಧಿ ಸರ್ಕಾರದಲ್ಲಿದ್ದಂಥ ಡಿಕ್ಟೇಟರ್ಶಿಪ್ಗೆ ಏನು ಅಂತರ ಅಂತ ಇವತ್ತು ಸಾಮಾನ್ಯವಾಗಿ ಪ್ರಶ್ನೆ ಮಾಡ್ತಾಯಿದ್ದಾರೆ. ಇದು ಇನ್ನೊಂದು ಕಾಂಗ್ರೆಸ್ನ ರೂಪನ ಇದು ಅನ್ನೋದು ಪ್ರಶ್ನೆ ಮಾಡ್ತಾಯಿದ್ದಾರೆ. ಯಾಕಪ್ಪ ಅಂದ್ರೆ ಸತ್ಯ ಹೇಳೋದು ಕೆಲಸ ಮಾಡ್ತಾಯಿದ್ದಾರೆ, ಮಾಡಲಿ. ತಾವು ಸುಳ್ಳಿದ್ರೆ ನೀವು ಕೇಸ್ ಹಾಕಿರಿ, ಮತ್ತೇನೋ ಮಾಡಿರಿ. ಇಡಿಗೆ ತೆಗಲು ಹಾಕಿ ಇಡಿಗೆ ಜಾಮೀನಿಲ್ಲ ಹಲವು ದಿನಗಳವರೆಗೆ ಅದನ್ನು ಹೊತ್ಕೊಂಡು ಹೋಗುವಂಥ ಕೆಲಸವನ್ನು ಆ ಪತ್ರಿಕೆಯನ್ನಾಗಿರ್ಬೋದು ಮೀಡಿಯಾನ್ನಾಗಿರ್ಬೋದು ಹತ್ತು ಕೆಲಸ ಮಾಡೋದು ಇದು ಸರಿಯಲ್ಲ ಅನ್ನೋದು ವಿರೋಧ ಪಕ್ಷಗಳ ಒಕ್ಕೊರಲಿನ ಮಾತು. ಇದಕ್ಕೆ ಮುಖ್ಯವಾಗಿ ಅದರಲ್ಲೂ ರಾಹುಲ್ ಗಾಂಧಿಯವರು ಇದು ಮಾಧ್ಯಮಗಳ ಧ್ವನಿ ಅಡಗಿಸುವುದು ಮಾತ್ರವಲ್ಲ, ಪ್ರಜಾಪ್ರಭುತ್ವವನ್ನು ದಮನ ಮಾಡುವ ಪ್ರಯತ್ನ. ಪ್ರಜಾಪ್ರಭುತ್ವ ದಮನ ಮಾಡೋದು ಇವರು ಕೇವಲ ಇದು ಏನಪ್ಪ ಅಂದ್ರೆ ಮಾಧ್ಯಮಗಳ ಧ್ವನಿ ಅಡಿಸೋದು ಅಷ್ಟೇ ಅಲ್ಲ, ಮಾಧ್ಯಮಗಳ ಧ್ವನಿ ಅಡಿತದೆ ಸಹಜ ಪ್ರಜಾಪ್ರಭುತ್ವ ಇಲ್ಲದಂಗೆ ಹೋಗಿಬಿಡ್ತದೆ ಅನ್ನೋಂಥ ಮಾತನ್ನು ಇವತ್ತು ಆರೋಪಿಸ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಅದೇ ಕಾಲಕ್ಕೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಸಹಿತ ಸರ್ಕಾರವು ಸ್ವತಂತ್ರ ಮಾಧ್ಯಮಗಳ ಮೇಲೆ ಒತ್ತಡ ಹೇರುತ್ತಿದ್ದು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ ಅಂತೇಳಿ ತಮ್ಮ ಎಕ್ಸ್ನಲ್ಲಿ ಬರ್ಕೊಂಡಿದ್ದಾರೆ. ಈ ರೀತಿ ನೀವು ದಮನ ಮಾಡಿದರೆ ಪ್ರಜಾಪ್ರಭುತ್ವದಲ್ಲಿ ಉಳಿತದಪ್ಪ. ಮತ್ತು ಅದರಲ್ಲೂ ಕಳೆದ 11-12 ವರ್ಷಗಳಿಂದ ಈ ನಮ್ಮ ಮೋದಿಯವರ ಆಡಳಿತ ಮಾಡ್ತಾ ಬಂದಿದ್ದಾರೆ. ಅಂದಿನಿಂದ ಇಂದಿನವರೆಗೆ ಗುಜರಾತ್ದಲ್ಲಿ